उदगादयमादित्यो विश्वेन सहसा सह द्विषन्तं मह्यं रन्धयन्मो अहं द्विषते रथं चित्रं देवानामुदगादनीकं चक्षुर्मित्रस्य वरुणस्याग्नेः आप्राद्यावा पृथिवी अंतरिक्षं सूर्य आत्मा जगतस्तस्थुषश्च श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾ ರಾಶಿ ಮಾಸ ಭವಿಷ್ಯ ಹೇಗಿದೆ, ಆಗಸ್ಟ್ ತಿಂಗಳು ಶ್ರಾವಣ ಮಾಸದ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನಾಡಿನ ಸಮಸ್ತ ವೀಕ್ಷಕರಿಗೂ ನಾಗಚತುರ್ಥಿ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಮಂಗಳಗೌರಿ ವ್ರತ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರಾವಣ ಶನಿವಾರ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ಶುಭಾಶಯಗಳನ್ನು ಹೇಳ್ಕೊಂಡು ಹೋಗ್ತಾ ಇರ್ಬೋದು. ವಿಶೇಷವಾಗಿ ಈ ಶ್ರಾವಣ ಮಾಸ ಅಂದರೆ ಆಗಸ್ಟ್ ತಿಂಗಳಲ್ಲಿ. ಸರಿ, ಶುಭಾಶಯಗಳನ್ನು ಹೇಳಿದ್ದಾಯಿತು, ಅದರ ವ್ರತಾಚರಣೆ ಪೂಜಾಚರಣೆ ಅದೆಲ್ಲದ್ರದ್ದು ಕ್ರಮವಾದ ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತಾ ಇರ್ತೇನೆ ನಿಮಗೆ, ಆಯ್ತಲ್ಲ. ಸರಿ, ಹಾಗಿದ್ದರೆ ತುಲಾರಾಶಿಯವರಿಗೆ ಈ ವ್ರತದ ಮಾಸ ಅಥವಾ ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಒಳಿತಿದೆಯಾ ಕೆಡಕಿದೆಯಾ, ಜನರಲೈಸ್ ಆಗಿ ಏನು ಹೇಳುತ್ತೆ ಇವೆಲ್ಲವನ್ನು ಸ್ವಲ್ಪ ಇನ್ಡೆಪ್ತ್ ಆಗಿ ನೋಡೋಣ. 17ನೇ ತಾರೀಕು ಸೂರ್ಯ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ತುಲಾರಾಶಿಯವರಿಗೆ 11ನೇ ಮನೆಗೆ ಸೂರ್ಯ ಬರ್ತಾ ಇದ್ದಾರೆ. ಹಾಗೆ 22ನೇ ತಾರೀಕು ಬುಧ 11ನೇ ಮನೆಯಿಂದ ಉಲ್ಟಾ ಅಂದರೆ ವಕ್ರಿಯಾಗಿ ರೆಟ್ರೋಗ್ರೇಡ್ ಆಗಿ 10ನೇ ಮನೆಗೆ ಹೋಗ್ತಾ ಇದ್ದಾರೆ, ಶತ್ರುವಿನ ಮನೆಗೆ. 24ನೇ ತಾರೀಕು ನಿಮ್ಮ ರಾಶಿಯಾಧಿಪತಿ ಶುಕ್ರ 12ನೇ ಮನೆಗೆ ಬರ್ತಾ ಇದ್ದಾರೆ. 26ನೇ ತಾರೀಕು ಕುಜ ವಿಶೇಷವಾಗಿ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು ಗ್ರಹಗಳ ಬದಲಾವಣೆ ವಿಚಾರ. ಆದರೆ ಗ್ರಹ ಸ್ಥಿತಿಗಳ ಬದಲಾವಣೆಯ ಜೊತೆಗೆ ಆ ಬದಲಾವಣೆ ಆದಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಫಲ, ಶುಭ ಅಥವಾ ಅಶುಭ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಕಾಣಬೇಕು. ಮೊದಲಿಗೆ ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿಯಾದಂಥ ಕುಜ, 2 ಮತ್ತು 7ನೇ ಮನೆ ಅಧಿಪತಿಯಾದಂಥ ಕುಜ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಪ್ರಸ್ತುತ ಅಂತೂ ಗುರುಮಂಗಲ ಯೋಗದಲ್ಲಿದ್ದಾರೆ. ಗುರುಮಂಗಲ ಯೋಗದಲ್ಲಿರಬೇಕಾದ್ರೆ 12 ರಾಶಿಯವರೆಗೂ ಒಳ್ಳೆ ಫಲವೇ, 12 ರಾಶಿಯವರೆಗೂ ಅಭಿವೃದ್ಧಿ ಆಗುತ್ತೆ. ಗುರುಮಂಗಲ ಯೋಗದಲ್ಲಿ ಯಾವುದೇ ಥರದ ತೊಂದರೆಗಳು ಕೆಟ್ಟದ್ದು ಬರೋದಿಲ್ಲ. ಅದೇ ನಿಮಗೆ ಗುರುಮಂಗಲ ಯೋಗ ಆದಮೇಲೆ ಶತ್ರುಸ್ಥಾನಕ್ಕೆ ಹೋದರೂ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಒಂದು ಹಂತಕ್ಕೆ ತುಲಾರಾಶಿಯವರಿಗೆ ಸಪ್ತಮ ಸ್ಥಾನಾಧಿಪತಿ ಹಾಗೂ ದ್ವಿತೀಯಾಧಿಪತಿ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ವೃದ್ಧಿ, ಧನದಲ್ಲಿ ವೃದ್ಧಿ, ಮಾತಿಗೆ ಬಲ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಬಹಳ ಉತ್ತಮವಾದ ಫಲ, ವಿವಾಹ ವಿಚಾರವಾಗಿ ನಡೆಸುವಂತಹ ಮಾತುಕತೆಗಳಲ್ಲಿ ಸಕ್ಸಸ್ಸು, ಹುಡುಗನ ನೋಡೋದು ಅಥವಾ ಹುಡುಗಿಯನ್ನು ನೋಡೋದು ಈ ಪರಿಯಾಗಿರತಕ್ಕಂಥ ವಿಚಾರಗಳಲ್ಲಿ ಅನುಕೂಲ, ಮನೆಯಲ್ಲಿ ಶುಭ ಕಾರ್ಯ ಮತ್ತು ಶುಭ ಕಾರ್ಯದ ದಿನಾಂಕವನ್ನು ನಿಗದಿಪಡಿಸುವಂತಹ ಸಂದರ್ಭಗಳು ನಿಮ್ಮ ಮನೆಯಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಯಿಂದ ತೃತೀಯ ಮತ್ತು ಷಷ್ಠಾಧಿಪತಿ ಗುರು ಈಗಾಗಲೇ ನಿಮಗೆ ಗುರುಬಲ ಇಲ್ಲ, ತುಲಾರಾಶಿಯವರಿಗೆ ಗುರುಬಲ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತೇ ಇದೆ. ಸರಿ, ಗುರುಬಲ ಇಲ್ಲ ಅಂದ ತಕ್ಷಣವೇ ಗುರುವಿಂದ ಕೆಟ್ಟದಾಗ್ಬಿಡುತ್ತಾ? ನೋಡಿ, ತುಲಾರಾಶಿಗೆ ಅಧಿಪತಿ ಯಾರು? ಶುಕ್ರ. ಶುಕ್ರನಿಗೆ 2 ಮನೆಗಳಿದೆ. ಇನ್ನೊಂದು ರಾಶಿ ಇದೆ ವೃಷಭ ರಾಶಿ, ಅದಕ್ಕೆ ಅಧಿಪತಿನೂ ಶುಕ್ರನೇ. ಅಂದರೆ ವೃಷಭ ರಾಶಿಯಲ್ಲೇ ಗುರು ಇರೋದಲ್ವಾ. ಹಾಗಾಗಿ ತುಲಾರಾಶಿಗೆ ಅಧಿಪತಿ ಆಗಿರತಕ್ಕಂಥ ಶುಕ್ರನ ಮತ್ತೊಂದು ಸ್ವಕ್ಷೇತ್ರದಲ್ಲಿ ಗುರು ಇರೋದ್ರಿಂದ ನಿಮಗೆ ಒಳ್ಳೆ ಫಲವೇ ಆಗಬೇಕು. ಹಾಗಾಗಿ ಸಹೋದರ ಅಭಿವೃದ್ಧಿ, ಧೈರ್ಯ, ಶೌರ್ಯ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ ಇವೆಲ್ಲ ಸಿಗುತ್ತೆ. ಋಣ ಕಮ್ಮಿ ಆಗುತ್ತೆ ಅಂದರೆ ಸಾಲ ಕಮ್ಮಿ ಆಗುತ್ತೆ, ರೋಗ ಕಮ್ಮಿ ಆಗುತ್ತೆ, ಶತ್ರುಗಳು ಕಮ್ಮಿ ಆಗ್ತಾರೆ. ಗುರು ಸೌಮ್ಯ ಅನುಕೂಲ ಮಾಡ್ತಾರೆ ಅಂದರೆ ಸೌಮ್ಯವಾದಂಥ ಗ್ರಹ ಅಂದರೆ ಶುಭ ಗ್ರಹ ಅಂತ ಹೇಳ್ತೀವಿ. ಗುರುವಿಂದ ಕೆಟ್ಟದ್ದಾಗಲ್ವಲ್ಲ, ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಚತುರ್ಥ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂಥದ್ದು ಶನಿ ಪಂಚಮ ಸ್ಥಾನದಲ್ಲೇ ಇದ್ದಾರೆ. ಮೇಲಾಗಿ ಶನಿ, ಪಂಚಮ ಶನಿ ಪ್ರಭಾವ ನಿಮಗಿದ್ರೂ
ಕೂಡ ಶನಿಯಿಂದ ಕೆಟ್ಟದ್ದಿಲ್ಲ. ಯಾಕಂದ್ರೆ ತ್ರಿಕೋಣ ಸ್ಥಾನ, ತುಲಾ ರಾಶಿಯವರಿಗೆ ತ್ರಿಕೋಣ ಸ್ಥಾನ, ಲಗ್ನ ಪಂಚಮ ಭಾಗ್ಯಾಧಿಪತಿಗಳಿಗೆ ಅಧಿಪತಿಗಳಾದಂತಹ ಸಂದರ್ಭದಲ್ಲಿ 5ನೇ ಮನೆಯನ್ನ ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ, ಕೋಣಸ್ಥಾನೇ ಅಂತ ಕರಿತೀವಿ. ಕೋಣಸ್ಥಾನಾಧಿಪತಿ ಕೋಣಸ್ಥಾನದಲ್ಲಿದ್ರೆ ಶುಭ ಫಲವೇ ಅಲ್ವಾ. ಮೇಲಾಗಿ ಪಂಚಮದಲ್ಲಿ ಶನಿ ಇರತಕ್ಕಂಥದ್ದು ನಿಮ್ಗೊಂದು ಸ್ವಲ್ಪ ವೃದ್ಧಿ. ಯಾರ್ಯಾರು ಲಾಯರ್ಸ್ ಇರ್ತೀರಿ, ಅಡ್ವೊಕೇಟ್ಸು, ಜಡ್ಜಸ್ಸು, ನ್ಯಾಯ ಒದಗಿಸಿಕೊಡುವಂಥವ್ರು, ಆಮೇಲೆ ಈ ನೀತಿ ಮಾರ್ಗದಲ್ಲಿ ನಡೀತಕ್ಕಂಥವ್ರು, ಆಮೇಲೆ ಅಡ್ವೈಸರ್ಸು, ಟೀಚರ್ಸು, ಪ್ರೊಫೆಸರ್ಸು, ಮತ್ತು ಈ ಸ್ಕೂಲನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಕಾಲೇಜ್ಗಳನ್ನು, ಟ್ಯುಟೋರಿಯಲ್ ಸೆಂಟರ್ನ, ಪ್ಲೇ ಹೋಮ್ನ ನಡೆಸ್ತಾ ಇರ್ತಕ್ಕಂಥವ್ರು, ಆಮೇಲೆ ಈ ಒಂದು ತೈಲ ವ್ಯಾಪಾರ ಮಾಡುವಂಥವ್ರು, ಮತ್ತು ವಿಶೇಷವಾಗಿ ಕಬ್ಬಿಣದ ವ್ಯಾಪಾರ ಮಾಡುವಂಥವ್ರು, ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ ಮಾಡುವಂಥವ್ರು, ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ತಕ್ಕಂಥವ್ರು, ರೈತರಿಗೆ ಇದೆಲ್ಲ ತುಂಬ ಒಳಿತಿದೆ, ಏನು ಕೆಡಕೆ ಏನಿಲ್ಲ ಅಂತ ನಾವು ತಗೊಳ್ಬೋದು. ಇನ್ನು ಬುಧ ನೋಡಿ, ಬುಧ ವಕ್ರಿ ಆಗೋದು ಯಾವಾಗ? 22ನೇ ತಾರೀಕು. ಅಲ್ಲಿವರೆಗೂ ಲಾಭ ಸ್ಥಾನದಲ್ಲೇ ಬುಧ ಇರ್ತಾರೆ. ತುಂಬ ಒಳ್ಳೆ ಫಲ. 11ನೇ ಮನೇಲಿ ಬುಧ ಇದ್ರೆ ಬಹಳ ಒಳ್ಳೆ ಫಲ. ನಿಮ್ಮ ಲಗ್ನಾಧಿಪತಿ, ನಿಮ್ಮ ರಾಶಿಯಾಧಿಪತಿಗೆ ಬುಧ ಮಿತ್ರನಾದ್ರಿಂದ ಬುಧನಿಂದ ಕೆಡುಕಂತೂ ಖಂಡಿತ ಇಲ್ಲ. ತುಂಬ ಉತ್ತಮವಾದ ಫಲವನ್ನ ನೀವು ಅಪೇಕ್ಷೆ ಪಡಬಹುದು. ನಿಮಗೆ ಭಾಗ್ಯಾಧಿಪತಿ ಯಾರೋ? ಬುಧ. ಹಾಗೆ ನಿಮ್ಮ ರಾಶಿ ಮತ್ತು 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಶತ್ರು ಸ್ಥಾನದಲ್ಲಿ ಇರ್ತಾರೆ. 24ನೇ ತಾರೀಕಿನವರೆಗೂ ಅಷ್ಟೊಂದೇನು ಚೆನ್ನಾಗಿಲ್ಲ ಶುಕ್ರ. ಅದಾದ್ಮೇಲೆ ನೀಚ ಸ್ಥಾನಕ್ಕೆ ಬಂದರೂ ಸಹ ಅದು ತ್ರಿಕೋಣಾಧಿಪತಿಯ ಮನೆ ಆದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಫಲ ಇರುತ್ತೆ. 24ನೇ ತಾರೀಕಿನವರೆಗೂ ಸ್ವಲ್ಪ ಶುಕ್ರ ಅಷ್ಟೊಂದೇನು ಚೆನ್ನಾಗಿಲ್ಲ. ಸ್ವಲ್ಪ ಸತಿಪತಿಗಳ ಮಧ್ಯೆ ಒಂಚೂರು ವಿರಸಗಳು ಬರುವಂಥದ್ದು, ಮತ್ತು ಸೌಂದರ್ಯ ಸ್ವಲ್ಪ ಕಮ್ಮಿ ಆಗುವಂಥದ್ದು, ಕಳೆ ಕಮ್ಮಿ ಆಗುವಂಥದ್ದು 24ನೇ ತಾರೀಕುವರೆಗೂ. ಅದಾದಮೇಲೆ ಯಥಾ ಪ್ರಕಾರ ಮತ್ತೆ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಈ ಬಿಸ್ನೆಸ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಯಾವುದು, ಈ ಬೋಟಿಕ್ಕು, ಬ್ಯೂಟಿ ಪಾರ್ಲರ್ ನಡೆಸುವಂಥದ್ದು, ಆ್ಯಕ್ಟ್ರೆಸ್ಸು, ಮತ್ತು ಈ ಡ್ರಾಯಿಂಗು, ಕಲೆ, ಈ ಥರದ ಶುಕ್ರನ ಸಂಬಂಧಪಟ್ಟಂತೆ ಯಾವುದೇ ಬಿಸ್ನೆಸ್ ಮಾಡ್ತಾಯಿದ್ರೆ ಒಂಥರ ಬೆಂಕಿ ಮೇಲೆ ಕೂತ್ಕೊಂಡಂಗೆ ಟೆನ್ಷನ್ ಜಾಸ್ತಿ ಇರುತ್ತೆ. ಬಟ್ 24ನೇ ತಾರೀಕು ಆದಮೇಲೆ ಅದು ಕೂಡ ನಿಮ್ಗೆ ಕ್ಲಿಯರ್ ಆಗುತ್ತೆ, ಆರಾಮಾಗ್ತೀರಾ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ಗ್ರಹಸ್ಥಿತಿಗಳು ಚೆನ್ನಾಗಿದೆ. ಬಟ್ 11ನೇ ಮನೆಯಲ್ಲಿ ಬುಧ ರವಿ ಇದ್ದಾಗ ಏನು ಫಲ? ಲಾಭಸ್ಥಾನೇನ ರಾಶ್ಯಾ ದಖಿಲ ಧನ ಚಯ ಪ್ರಾಪ್ತಿ ಮಿಚ್ಛಂತಿ ಸರ್ವೇ. ಅಂದರೆ ರಾಶಿಯ ಅಧಿಪತಿ ನಿಮಗೆ ಚೆನ್ನಾಗಿಲ್ದಿದ್ರು ಕೂಡ ರಾಶಿಯಿಂದ 11ನೇ ಮನೆಯಲ್ಲಿ 11ನೇ ಮನೆ ಅಧಿಪತಿ ಇದ್ದಾಗ ಏನು ಫಲ ಅದನ್ನು ಮೊದಲು ನೋಡೋಣ. ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದರೆ ಏನು ಫಲ? ಲಾಭಾಧಿಪತಿಯು ಲಾಭಸ್ಥಾನದಲ್ಲಿರಲು ಗೋಚಾರದಲ್ಲಿ ಅದು ಸಿಂಹರಾಶಿಯಲ್ಲಿ ಸೂರ್ಯನಿದ್ದರಿಂದ ಲಾಭೇಶೆ ಲಾಭಭಾವಸ್ಥೆ ಲಾಭ ಸರ್ವೇಷು ಕರ್ಮಸು ಪಾಂಡಿತ್ಯಂಚ ಸುಖಂ ತಸ್ಯ ವರ್ಧತೆ ಚ ದಿನೇ ದಿನೇ ಎನ್ನುವಂತೆ ಸಹೋದರರಿಂದ ಲಾಭವನ್ನು ಹೊಂದುವಂಥವರಾಗ್ತೀರಾ, ಸಕಲ ಸುಖ ಭೋಗಗಳಿಂದ ಕೂಡಿದವರಾಗ್ತೀರಾ, ಪಾಪಗ್ರಹರಿಗೂ ಲಾಭಸ್ಥಾನವು ಪ್ರಾಪ್ತಿ ವಿಷಯದಲ್ಲಿ ಉತ್ತಮವೇ. ಮತ್ತು ಕಿವಿ ಸಂಬಂಧಪಟ್ಟಂಥ ರೋಗ ಬರ್ಬೋದು, ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಪಾಂಡಿತ್ಯವು ನಿಮಗೆ ವೃದ್ಧಿ ಆಗುತ್ತೆ. ಇದು ಲಾಭಸ್ಥಾನದಲ್ಲಿ ವಿಶೇಷವಾಗಿ ಲಾಭಗ್ರಹ ಆ ಸ್ವಕ್ಷೇತ್ರ ಅಂದರೆ ವಿಶೇಷವಾಗಿ ಸೂರ್ಯ ಇರೋದ್ರಿಂದ. ಇನ್ನು ಗೋಚಾರವಿರಲಿ ಭಾವವಿರಲಿ ಲಾಭದ ರವಿಯು ಸುಖಪ್ರದನು ಲಾಭೇ ಪ್ರಭೂತ ಧನವಾನ್ ಎನ್ನುವಂತೆ ಶ್ರೀಮಂತಿಕೆ, ರಾಜಕೀಯವಾಗಿ ಬಲ, ಸಾಂಸಾರಿಕವಾಗಿ ಬಲ, ಮತ್ತು ಗೌರ್ಮೆಂಟ್ ಉದ್ಯೋಗದಲ್ಲಿ ಬಲ, ದೊಡ್ಡ ದೊಡ್ಡ ಬಿಸ್ನೆಸ್ ಅಧಿಕಾರಿಗಳಿಗೆ ಬಲ, ಸಾಮಾನ್ಯವಾಗಿ ರಾಜಧನವನ್ನು ಪಡೆಯುವಂಥರು ಅಂದರೆ ಸರ್ಕಾರದ ಧನವನ್ನು ತಿನ್ನುವಂಥ ಯೋಗ, ವ್ಯಕ್ತಿಯಲ್ಲಿ ಪರಾಕ್ರಮ ಹೆಚ್ಚಾಗುತ್ತೆ, ಧೈರ್ಯವಂತರು, ಪಿತೃಗಳ ಧನ ಕೋರ್ಟ್ ಕಚೇರಿ ಸಮಸ್ಯೆಗಳಂದ್ರೆ ಎಲ್ಲ ಕ್ಲಿಯರ್ ಆಗಿ ಆರಾಮ ಕೈಗೆ ಬಂದು ಸೇರುತ್ತೆ, ಪೂರ್ವಜರ ಆಶೀರ್ವಾದವು ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಬುಧನು ಲಾಭದಲ್ಲಿದ್ದರೆ ಏನಾಗುತ್ತೆ, ವಿದ್ಯಾರ್ಥಿಗಳು ಹೆಚ್ಚಿನ ಅಭಿವೃದ್ಧಿ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಳ್ಳೆ ಲಾಭ, ವಾಗ್ಮಿಗಳು ತುಂಬ ಚೆನ್ನಾಗಿ ಮಾತಾಡ್ತೀರ, ತೀಕ್ಷ್ಣ ವಿಮರ್ಶನೆ, ತೀಕ್ಷ್ಣ ಬುದ್ಧಿ ತುಂಬ ಚೆನ್ನಾಗಿರುತ್ತೆ, ಡಾಕ್ಟರ್ಸ್ಗಳ ಭಾಳ ಚೆನ್ನಾಗಿರುತ್ತೆ, ಉದ್ಯಮಶೀಲರಾಗ್ತೀರಾ, ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ, ದೂರದರ್ಶನ ಮೊದಲಾದ ಸಂಪರ್ಕ ಕ್ಷೇತ್ರಗಳಲ್ಲೂ ಅಂದರೆ ಇವಾಗ ಆವಾಗಿನ ಜಾತಕ ಬರೀಬೇಕಾದ್ರೆ ಸೋಷಿಯಲ್ ಮೀಡಿಯಾಲೆಲ್ಲ ಇವಾಗ ಅದನ್ನು ತೊಗೊಳ್ಬೇಕು. ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಏನೇನಿದೆಯೋ ಎಲ್ಲ ತೊಗೊಳ್ಬೇಕು. ಗಣಿತಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಕೂಡ ಧನಾಗಮ ಅಂದರೆ CA ಮತ್ತು ಈ ಮುಂತಾದ ಅಕೌಂಟೆಂಟ್ಸು, ಬ್ಯಾಂಕಿಂಗ್ ಸೆಕ್ಟರ್ಸು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಶೇರ್ ವ್ಯವಹಾರದಲ್ಲಿ ಈ ಸಲ ಬ್ಯಾಂಕ್ ಸೆಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ತುಲಾರಾಶಿಯವರಿಗೆ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಆದರೂ ಸ್ವಲ್ಪ ಕೆಟ್ಟದ್ದಿದೆ, ಇಲ್ಲ ಅಂತ ನಾನು ಹೇಳಿಲ್ಲ, ಕೆಟ್ಟದ್ದು ಇದ್ದೇ ಇರುತ್ತೆ. ಅದ್ರದ್ದು
ಭಯ ಪಡುವಂಥದ್ದೇನಿಲ್ಲ. ಆದರೆ ಒಂದು ಪರಿಹಾರ ಕೊಡ್ತೇನೆ ನಾನು. ಏನಪ್ಪ ಅಂದರೆ ಭಾಳ ಸಿಂಪಲ್ಲು. ನಿಮಗೆ ತುಲಾ ರಾಶಿಯವರಿಗೆ ಯೂಟ್ಯೂಬಲ್ಲಿ ನೀವು ಆನೋ ಭದ್ರ ಸೂಕ್ತಂ ಅಂಥೇಳಿ ಒಂದು ಮಂತ್ರ ಬರುತ್ತೆ. ಆನೋ ಭದ್ರ ಸೂಕ್ತಂ ಅಂತ. ಆನೋ ಭದ್ರ ಕೃತವೋ ಯಂತು ವಿಶ್ವತೋ ದಗ್ಧಾಸೋ ಅಪರೀತಾಸ ಉದ್ವಿದಾಹ ದೇವಾನೋ ಯಥಾ ಸದಮಿದ್ವ್ರದೆ ಅಸನ್ನ ಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ ದೇವಾನಾಂ ಭದ್ರ ಸುಮತಿರರುಜೂಯತಾಂ ದೇವಾನಾಂ ರಾತಿರಭಿನೋ ನಿವರ್ತತಾಂ ದೇವಾನಾಂ ಸಖ್ಯಮುಪಸೇದಿಮಾ ವಯಂ ದೇವಾನ ಆಯುಃ ಪ್ರತಿರಂತು ಜೀವಸೇ. ಈ ರೀತಿಯಾಗಿ ಈಗ ನಾನು 4 ಲೈನ್ ಹೇಳಿದೆ, ಒಂದು 14-16 ಲೈನ್ ಇರ್ಬೋದು. ಇದನ್ನು ಒಂದು 5ರಿಂದ 8 ನಿಮಿಷ ಆಗುತ್ತೆ. ಆನೋಭದ್ರ ಸೂಕ್ತಂ ಅಂತ. ತುಲಾ ರಾಶಿಯವರು ಪ್ರತಿದಿನ ಎದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರು ನಮಸ್ಕಾರ ಮಾಡಿ ಈ ಮಂತ್ರವನ್ನು ಕೇಳುವಂಥದ್ದು. ಇದನ್ನು ಕೇಳೋದ್ರಿಂದ ಕರ್ಣಾನಂದ ಆಗುತ್ತೆ, ಮನಸ್ಸಿಗೆ ಆನಂದ ಆಗುತ್ತೆ, ಶಾರೀರಿಕವಾಗಿ ಬಲ ಆಗುತ್ತೆ, ಹೊರಗಡೆ ಹೋಗುವಂಥ ಕೆಲಸಗಳು ನಿಮಗೆ ಸಕ್ಸಸ್ ಆಗುತ್ತೆ. ಜನರಲೈಸ್ ಆಗಿ ಹೇಗಿದೆ? ಅತ್ಯಂತ ಶುಭದಾಯಕ, ಇತರರಿಗೆ ಆದರ್ಶಪ್ರಾಯವಾಗಿರ್ತೀರ, ಸಾಮಾಜಿಕದಲ್ಲಿ ಸ್ಥಾನಮಾನ ಗೌರವ ಹೆಚ್ಚಾಗುತ್ತೆ, ಯಾವುದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ನಿಮಗಿರುತ್ತೆ, ಧನಲಾಭ ಪ್ರಾಪ್ತಿ, ಗಂಭೀರ ಹಾಗೂ ಗೌಪ್ಯ ವಿಚಾರಗಳನ್ನು ಬಹಿರಂಗಪಡಿಸಬೇಡಿ, ನೂತನ ಉದ್ಯೋಗ, ನೂತನ ವ್ಯಾಪಾರ, ಹಳೆಯದಾದಂಥ ವ್ಯಾಪಾರ ಅಥವಾ ಹಳೆಯದಾದಂಥ ಉದ್ಯೋಗದಲ್ಲಿ ಅಭಿವೃದ್ಧಿ, ಜಯಪ್ರಾಪ್ತಿ, ಆಹಾರ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಸ್ವಲ್ಪ ಮಟ್ಟಿಗೆ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ತುಲಾ ರಾಶಿಯವರಿಗೆ ಈ ತಿಂಗಳಿದೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ. ನಿಮ್ಮ ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ಈಸಿಯಾಗಿ ಗೆಲ್ತೀರಾ. ನೀವೇನು ಯುದ್ಧ ಮಾಡಬೇಕು ಅಂತಿಲ್ಲ, ಬುದ್ಧಿವಂತಿಕೆಯಿಂದ ಗೆಲ್ತೀರಾ. ಕೈಗಾರಿಕೋದ್ಯಮದಲ್ಲಿ ಉತ್ತಮ ಪ್ರಗತಿ, ಹಿರಿಯರ ಅಭಿಪ್ರಾಯವನ್ನು ಗೌರವಿಸಿ, ವ್ಯಾಪಾರದಲ್ಲಿ ಪ್ರಗತಿ ವೃದ್ಧಿ ಇದೆ, ಆರೋಗ್ಯದಲ್ಲಿ ಸಣ್ಣ ಪ್ರಮಾಣದ ಸಮಸ್ಯೆಗಳು ಬರುತ್ತೆ, ಹುಷಾರು. ವಿದೇಶಿ ಪ್ರಯಾಣದ ಬಗ್ಗೆ ಹೆಚ್ಚಿನ ಒಲವು, ಸ್ನೇಹಿತರಿಂದ ಸಹಾಯ, ಮಾಸಾಂತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗುತ್ತೆ. ವ್ಯಾಪಾರದಲ್ಲಿ ಅಧಿಕ ಧನಲಾಭ ಏನೋ ಇದೆ, ಆದರೆ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಬೇಕು. ಆಮೇಲೆ ಶುಕ್ರ ಸಾಧಾರಣವಾಗಿದೆಯಲ್ವಾ, ನಾನು ಹೇಳಿದೆ ಶತ್ರು ಸ್ಥಾನದಲ್ಲಿ ಇರ್ತಾರೆ 24ನೇ ತಾರೀಕುವರೆಗೂ ಅಂತ. ಹಾಗಾಗಿ ಒಂದು ಸ್ವಲ್ಪ ಸಂಸಾರದಲ್ಲಿ ಸ್ವಲ್ಪ ಪ್ರಮಾಣದ ವಿರಸಗಳು ಬರುವಂಥದ್ದು, ಮತ್ತು ದುಡ್ಡಿನ ವಿಚಾರದಲ್ಲಿ ಗಲಾಟೆ ಆಗುವಂಥದ್ದು, ಕೆಲವೊಮ್ಮೆ ಈ ವಾಹನಕ್ಕೆ ಅಧಿಪತಿನೇ ಶುಕ್ರನಲ್ವಾ, ವಾಹನ ವಿಚಾರದಲ್ಲೂ ಸ್ವಲ್ಪ ಡ್ರೈವರ್ಗೆ ಓನರ್ಗೆಲ್ಲ ಸ್ವಲ್ಪ ಕಿರಿಕಿರಿ ಆಗೋದು, ಆಕ್ಸಿಡೆಂಟ್ ಆಗೋದು, ಈ ಥರದ್ದೆಲ್ಲ ಬರ್ಬೋದು. ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಅನೇಕ ದಿನಗಳಿಂದ ನಿರೀಕ್ಷಿಸ್ತಿರ್ತಕ್ಕಂಥ ಶುಭ ಕೆಲಸಗಳು ನಡೆಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ, ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿ, ದೇವಾಲಯ ದರ್ಶನ, ಸಮಾಜದಲ್ಲಿ ಹೆಚ್ಚಿನ ಗೌರವಾನ್ವಿತ ಸ್ಥಾನವನ್ನು ಪಡೆಯುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಹೆಚ್ಚಾಗಿರುತ್ತೆ, ಸಮಾಧಾನ ವಾತಾವರಣ ಆಗಿರುತ್ತೆ. ಕೃಷಿ ಸಂಬಂಧಪಟ್ಟಂಥ ಚಟುವಟಿಕೆಯಲ್ಲಿ ರೈತರಿಗೆ ಬಹಳ ಉತ್ತಮವಾದ ಫಲ, ಧನಲಾಭ. ನಿಮ್ಮ ಮಾತುಗಳಿಂದ ಅನೇಕ ಮಂದಿಗೆ ಒಂದು ಸ್ವಲ್ಪ ಬೇಸರ ಆಗ್ಬೋದು, ಚುಚ್ಚಿ ಮಾತಾಡುವಂಥದ್ದು ಆಗ್ಬೋದು. ಹಾಗಾಗಿ ಅಹಂಕಾರ ಜಾಸ್ತಿ ಬೇಡ. ಅಂದರೆ ಹಣ ಬಂದಾಗ, ಅಧಿಕಾರ ಇದ್ದಾಗ ಅಹಂಕಾರ ಪಡಬೇಡಿ. ಭಗವಂತ ಎಲ್ಲವನ್ನು ನೋಡ್ತಾ ಇರ್ತಾನೆ. ಅದ್ರ ಜೊತೆಗೇನಪ್ಪ ಅಂದರೆ ಬಂಡವಾಳ ಹೂಡಿಕೆಗೆ ಈ ಮಾಸ ಅತ್ಯಂತ ಶುಭ ಮಾಸ. ವಾಹನ ಖರೀದಿಗೆ ಏನು ಶುಭ ಕಾಣ್ತಾ ಇಲ್ಲ ತುಲಾ ರಾಶಿಯವರಿಗೆ ಈ ತಿಂಗಳು. ಮತ್ತು ಭಾಳ ದಿನದಿಂದ ಆಗದೇ ಇರತಕ್ಕಂಥ ಕೆಲಸ ಈ ತಿಂಗಳಲ್ಲಿ ನಿಮ್ಗೆ ಆಗೋಗುತ್ತೆ. ನೂತನ ದಂಪತಿಗಳಿಗೆ ಭಾಳ ಒಳ್ಳೆಯ ಫಲ. ಲೋಹ ಖರೀದಿಗೆ ಉತ್ತಮವಾದ ಮಾಸ. ಲೋಹ ಅಂತಂದರೆ ಬಂಗಾರ, ಬೆಳ್ಳಿ ಇತ್ಯಾದಿಗಳು. ಮತ್ತು ಅನಿರೀಕ್ಷಿತವಾಗಿ ಕೆಲವೊಂದು ಬದಲಾವಣೆಗಳು ನಿಮಗೆ ಬರುತ್ತೆ, ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಊಟದ ವಿಚಾರದಲ್ಲಿ ಮಾತ್ರ ಹುಷಾರಾಗಿರಿ, ಫುಡ್ ಪಾಯ್ಸನ್ ಮಾಡ್ಕೋಬೇಡಿ. ಜಾಸ್ತಿ ಎಣ್ಣೆ ತಿಂದು ಅಥವಾ ಸ್ವಲ್ಪ ಅನ್ಹೆಲ್ದಿ ಫುಡ್ಸ್ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು ಇದೆಲ್ಲ ಕಡಿಮೆ ಮಾಡಬೇಕು. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮತ್ತಷ್ಟು ಉತ್ತಮ ಫಲ. ಓವರಾಲ್ ನೋಡಿದಾಗ ತುಲಾ ರಾಶಿಯವ್ರಿಗೆ ತುಂಬ ದೊಡ್ಡದಾಗಿ ಕೆಟ್ಟದ್ದು ಅಂತ ಏನು ಹೇಳಲಿಕ್ಕೆ ಬರಲ್ಲ. ಆನೋ ಭದ್ರ ಸೂಕ್ತಂ ಅನ್ನುವಂಥ ಮಂತ್ರವನ್ನು ಪ್ರತಿನಿತ್ಯ ಯೂಟ್ಯೂಬಲ್ಲಿ ಸಿಗುತ್ತೆ, ಕೇಳಿ. ಮೇಲಾಗಿ ನಿಮಗೆ ಗುರುಗಳೇ ನೀವೆಲ್ಲ ಒಳ್ಳೇದೇ ಹೇಳ್ತಾ ಇದ್ದೀರಾ, ಆದರೆ ನಮ್ಗೆ ಯಾವುದೂ ಒಳ್ಳೇದಾಗ್ತಿಲ್ಲ, ಕೆಟ್ಟದಾಗ್ತಾ ಇದೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಏನಪ್ಪ ಅಂತಂದರೆ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿರಬಹುದು. ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಪರಿಹಾರ ಬೇಕಿದ್ರೆ ಸಣ್ಣ ಪ್ರಮಾಣದ ಪರಿಹಾರಗಳನ್ನು ಮಾಡಿಕೊಂಡು ಸುಖವನ್ನು ಅನುಭವಿಸ್ಕೊಂಡು ಸಂತೋಷವಾಗಿರಿ. ಅದಂತೂ ಖಂಡಿತ ಸಾಧ್ಯ. ತುಲಾ ರಾಶಿಯವರಿಗೆ ಈ ಒಂದು ಶ್ರಾವಣ ಮಾಸ ಅಂದರೆ ಆಗಸ್ಟ್ ತಿಂಗಳು ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.